ಬೆಳಗಾವಿ ಜಿಲ್ಲೆಯಾದ್ಯಂತ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗಿರ್ತಕ್ಕಂಥದ್ದು. ಒಂದ್ ಕಡೆ ಕಳೆದ 6 ದಿವಸಗಳಿಂದ ಕೂಡ ನಿರಂತರವಾದ ಹೋರಾಟ ಮಾಡ್ತಾ ಇದ್ರೆ ಇತ್ತ ಸರ್ಕಾರ ಕಿವಿ ಕೊಡ್ತಾ ಇಲ್ಲ. ಸೊ ಇವತ್ತು 6ನೇ ದಿವಸ, ಇವತ್ತು ವಿರೋಧ ಪಕ್ಷವು ಕೂಡ ಇವತ್ತು ಈ ಒಂದು ಹೋರಾಟಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಸೊ ಯಾವೆಲ್ಲ ಮಾತುಗಳನ್ನ ಆಡ್ತಾರೆ ವಿಜೇಂದ್ರ ಅವರು, ಅವರಿಂದನೇ ಕೇಳೋಣ. ಸರ್, ಈಗ ಹೋರಾಟ ನಡೀತಾ ಇದೆ, ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ, ನೀವು ಕೂಡ ಇವತ್ತು ಬಂದಿದ್ದೀರಿ. ಗುರ್ಲಾಪುರ ಕ್ರಾಸ್ನಲ್ಲಿ ಕಳೆದ 6 ದಿನಗಳಿಂದ ಕಬ್ಬು ಬೆಳೆಗಾರರು ಭಾಳ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅನ್ಯಾಯ ಏನಪ್ಪ ಅಂತ ಹೇಳಿದ್ರೆ, 20 ಕಿಲೋಮೀಟ್ರ್ ದೂರದಲ್ಲಿ ಉಸ್ತುವಾರಿ ಸಚಿವರ ಮನೆಯೂ ಕೂಡ ಇದೆ, ಅಲ್ಲೇ ಇದ್ದಾರೆ. 50 ಕಿಲೋಮೀಟ್ರ್ ದೂರದಲ್ಲಿ ಸಕ್ಕರೆ ಸಚಿವರು ಕೂಡ ಇದ್ದಾರೆ. ಇಷ್ಟು ಹತ್ತಿರ ಇದ್ದರೂ ಸಹ ಸಂಕಷ್ಟದಲ್ಲಿರುವಂತಹ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡುವಂತಹ ವ್ಯವಧಾನ ಸಚಿವರಿಗಿಲ್ಲ ಅಂತ ಹೇಳಿದರೆ ಇದು ಅಕ್ಷಮ್ಯ ಅಪರಾಧ. ಕನಿಷ್ಠ ಇಲ್ಲಿಗೆ ಬಂದು ಅವ್ರಿಗೆ ಏನು ಸಮಸ್ಯೆ ಅಂತ ಕೇಳುವಂಥ ಸೌಜನ್ಯನೂ ಕೂಡ ತೋರಿಸೋದಿಲ್ಲ ಅಂತ ಹೇಳಿದರೆ ಈ ಸರ್ಕಾರ ರೈತರೇ ಹೇಳೋ ಪ್ರಕಾರ ಅಂದರೆ ಒಂದು ರೀತಿ ಬದುಕಿದ್ದು ಕೂಡ ಸತ್ತಂತ ಆಗಿದೆ. ರೈತರು ಸರ್ಕಾರ ಇದ್ದು ಕೂಡ ಇಲ್ದಂತ ಆಗಿದೆ. ನೆನ್ನೆ ಪಾಪ ರೈತ ಅವನು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದೆ, ವಿಷ ತೆಗೆದುಕೊಂಡಿದ್ದಾನೆ. ಇವತ್ತು ICUಲಿದ್ದಾರೆ. ಇವತ್ತು ನಾವು ಬರ್ತೀವಿ ಅಂತೇಳಿ ಗೊತ್ತಾದ ಮೇಲೆ ಇಲ್ಲಿ ಆಸ್ಪತ್ರೆನ ತೆಗೆದುಕೊಂಡೋಗಿ ಬೆಳಗಾವಿ ಆಸ್ಪತ್ರೆ ಶಿಫ್ಟ್ ಮಾಡಿದ್ದಾರೆ. ನಡವಳಿಕೆ ಒಂದು ಕಡೆ, ಅದಕ್ಕೆ ಇಷ್ಟೊಂದು ರೈತರ ಬಗ್ಗೆ ಅಸಡ್ಡೆ ತೋರ್ತಾ ಇರುವಂಥದ್ದು ಖಂಡಿತ ಯಾವುದೇ ಸರ್ಕಾರಕ್ಕೆ ಒಳ್ಳೆಯದಲ್ಲ, ಯಾವುದೇ ಸರ್ಕಾರಕ್ಕೆ ಒಳ್ಳೆಯದಲ್ಲ. ನಾನು ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತೇನೆ. ನಾವು ಇವತ್ತೇನು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾವೇನೋ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಿಲ್ಲ. ನಾವು ಕೂಡ ಒಂದು ಪ್ರಾಮಾಣಿಕ ಕಳಕಳಿಯಿಂದ ಒಂದು ವಿರೋಧ ಪಕ್ಷ, ನಮ್ಮದು ಕೂಡ ಕರ್ತವ್ಯ ಇದೆ. ರಾಜ್ಯ ಸರ್ಕಾರ ಕಿವಿ ಕೊಡಲಿಲ್ಲ ಈ ರೈತರ ಸಮಸ್ಯೆಗೆ ಅಂತ ಹೇಳಿದ್ರೆ ಆ ಕಿವಿ ಹಿಂಡುವಂಥ ಕೆಲಸ ಪ್ರತಿಪಕ್ಷವಾಗಿ ನಾವು ಮಾಡಲೇಬೇಕಾಗ್ತದೆ. ಹಾಗಾಗಿ ಇವತ್ತು ನಮ್ಮ ಹಿರಿಯ ಶಾಸಕರಾಗಿರುವಂತಹ ದುರ್ಯೋಧನ ಐಹೊಳೆ ಅವರಾಗಲಿ, ಈರಣ್ಣ ಕಡಾಡಿ ಅವರಾಗಲಿ, ನಮ್ಮ ಕುರ್ಚಿ ರಾಜು ಅವರು, ಶರಣ ತಳಿಕೇರಿ ಅವರು, ನಮ್ಮ ಸುಭಾಷ್ ಪಟೇಲ್, ಎಲ್ಲ ನಮ್ಮ ಪಕ್ಷದ ಮುಖಂಡರು ಇವತ್ತೆಲ್ಲರೂ ಕೂಡ ಈ ಹೋರಾಟಕ್ಕೆ ನಾವು ಧುಮುಕಿದ್ದೇವೆ. ಸರ್, ಈಗ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ, ಇವತ್ತು ಬಹುತೇಕ ಸಕ್ಕರೆ ಕಾರ್ಖಾನೆಗಳು ಇರುತ್ತೋದು ರಾಜಕೀಯ ಪಕ್ಷದ. ಅದರಲ್ಲಿ ನಿಮ್ಮ ಪಕ್ಷದ ನಾಯಕರಿದ್ದಾರೆ, ನಿಮ್ಮ ಪಕ್ಷದ ಶಾಸಕರು ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ದಾರೆ. ಸೊ ಅವ್ರ ಕಿವಿ ಹಿಂಡೋರು ಯಾರು ಅಂತ. ಯಾಕಂದರೆ ಇವತ್ತು ರಾಜಕಾರಣಿಗಳು ಬಂದು ಒಬ್ಬ ಫ್ಯಾಕ್ಟ್ರಿಯವರು ಮನಸ್ಸು ಮಾಡಿದರೆ ಮಿಕ್ಕಿದ ಎಲ್ಲ ಫ್ಯಾಕ್ಟ್ರಿಗಳು ಬರ್ತಾರೆ. ಉದಾಹರಣೆ ನಿಮ್ಮ ಕಣ್ಮುಂದೆ ಇದೆ. ರೈತರು ಮುಖಂಡರು ಕೂಡ ಮಾತನಾಡುವ ಹೇಳಿದರು. ಹಿಂದೆ BJP ಸರ್ಕಾರ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿಯೇ ಯಡಿಯೂರಪ್ಪನವರೇ ಮುತುವರ್ಜಿ ವಹಿಸಿ ರೈತ ಮುಖಂಡರನ್ನ ಕರೆಸಿ ಮಾಲೀಕರ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕೂಡ ಕರೆಸಿ ಒಂದು ಪರಿಹಾರವನ್ನು ಕಂಡುಕೊಂಡಿದ್ರು. ಆದರೆ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಯಾವುದೇ ಒಂದು ಹೆಜ್ಜೆನ ಇವತ್ತು ಇಟ್ಟಿಲ್ಲ. ಹಾಗಾಗೇ ಇವತ್ತು ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಮತ್ತು ಇದೇನೋ ನಾನು ಒಪ್ಕೊಳ್ತಿದ್ದೇನೆ, ಮೊದಲ ಬಾರಿ ಆಗ್ತಾ ಇರತಕ್ಕಂಥ ಪ್ರತಿಭಟನೆ ಅಲ್ಲ. ಹಿಂದೆ ನಮ್ಮ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಸೀಸನ್ ಮುಗಿದ ಮೇಲೆ ಏನು ಕಬ್ಬು ಉಳ್ಕೊಂಡಿತ್ತು ಅದಕ್ಕೂ ಕೂಡ 25,000 ರೂಪಾಯಿ ಪರಿಹಾರನ ಕೊಡುವಂಥ ಕೆಲಸನೂ ಕೂಡ ಅಂತ ದಿಟ್ಟ ನಿರ್ಧಾರವನ್ನು ಮಾಡಿದರು. ಹಾಗಾಗಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಮಾಡ್ತೇನೆ, ರೈತರ ವಿಚಾರದಲ್ಲಿ ಅಸಡ್ಡೆ ತೋರಿಸೋದು ಬೇಡ. ನೀವು ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತೇನು ಬಡದಾಟ ನಡೀತಾ ಇದೆ, ಅದನ್ನೆಲ್ಲ ಬದಿಗಿಟ್ಟು ತತ್ಕ್ಷಣ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇವತ್ತು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಗೋಕಾಕ್ನಲ್ಲಿ, ಅದೇ ರೀತಿ ಬೈಲಹೊಂಗಲದಲ್ಲಿ, ಹುಕ್ಕೇರಿನಲ್ಲಿ, ಅಥಣಿನಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಈ ಹೋರಾಟದ ಕಿಚ್ಚು ದಿನೇ ದಿನೇ ಇವತ್ತು ಬೇರೆ ಬೇರೆ ತಾಲೂಕು ಕೂಡ ಹರಡ್ತಾ ಇದೆ. ಹಾಗಾಗಿ ರೈತರು ನಿಜವಾಗ್ಲೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂಕಷ್ಟದಲ್ಲಿರುವಂಥ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕಾಗಿರುವಂಥದ್ದು ಒಂದು ಜವಾಬ್ದಾರಿತ ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕು. ಸರ್, ಈಗ 6 ದಿನ ಆಯ್ತು ಸರ್. ಈಗ 6 ದಿನದಲ್ಲಿ ಒಂದು ಬಾರಿ ಜಿಲ್ಲಾಧಿಕಾರಿಗಳು ಬಂದು ಹೋಗ್ತಾರೆ. ಅದು ಕೂಡ ಏನಂತಂದರೆ, ನಾನೇ ಒಪ್ಪಿಸ್ತೀನಿ, ನಾನೇ ಮಾತನಾಡ್ತಾ ಇದ್ದೀನಿ, 3,200 ರೂಪಾಯಿಗೆ ಅವ್ರು ಒಪ್ಕೊಳ್ತಾ ಇದ್ದಾರೆ, ನೀವು ಅದನ್ನು ಒಪ್ಕೊಳ್ಳಿ. ಅಂದರೆ ಇಲ್ಲಿ ಸರ್ಕಾರದ ಏನು ಪಾತ್ರ ಇಲ್ವಾ ಅಂತ, ಅಥವಾ ಅಧಿಕಾರಿಗಳು ಹತಾಶರಾಗಿದ್ದಾರೆ? ಯಾಕಂತಂದರೆ ಇವತ್ತು ಸರ್ಕಾರದ ವಿರುದ್ಧ ಮಾತಾಡಬೇಕಂದ್ರೆ ಅವ್ರದೇ ಮಾಲೀಕರು. ಸರ್ಕಾರದ ಧೋರಣೆ, ರಾಜ್ಯ ಸರ್ಕಾರದ ಧೋರಣೆ ಹೊಸದೇನಲ್ಲ.
ರೈತರ ವಿಚಾರದಲ್ಲಿ ಅದು ಯಾಕೋ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಏನೋ ನಾವು ಗ್ಯಾರಂಟಿಗಳು ಕೊಟ್ಟುಬಿಟ್ಟಿದ್ದೇವೆ, ರಾಜ್ಯ ಒಂದು ರೀತಿ ಸುಭಿಕ್ಷವಾಗಿದೆ, ರೈತರು ಎಲ್ಲರೂ ಕೂಡ ಸಂತೋಷದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ರಾಜ್ಯ ಸರ್ಕಾರ ಇದೆ. ನಾನು ಕೂಡ ಇತ್ತೀಚೆಗೆ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ನಾವು ರಾಯಚೂರು, ಬೀದರು, ಯಾದಗಿರಿ, ಗುಲ್ಬರ್ಗ ಜಿಲ್ಲೆಗೆ ಹೋಗಿದ್ವಿ. ಉಸ್ತುವಾರಿ ಸಚಿವರುಗಳೇ ಬಂದಿರಲಿಲ್ಲ, ಅಲ್ಲಿ ಇಲಾಖೆಯ ಕಾರ್ಯದರ್ಶಿಗಳು ಬಂದಿರಲಿಲ್ಲ, ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಇಲಾಖೆಯ ಕಾರ್ಯದರ್ಶಿಗಳು ಕೂಡ ಬಂದಿರಲಿಲ್ಲ. ಪ್ರಿಯಾಂಕಾ ಖರ್ಗೆ ಇಷ್ಟೆಲ್ಲ ಬುದ್ಧಿವಾದ ಹೇಳ್ತಾರೆ, ಅವರ ಗುಲ್ಬರ್ಗ ಜಿಲ್ಲೆ ಹೆಲಿಕಾಪ್ಟರ್ ಬಂದು ವೈಮಾನಿಕ ಸಮೀಕ್ಷೆ ಮಾಡ್ಕೊಂಡು ಹೋದ್ರು. ಕೃಷಿ ಸಚಿವರು ಬರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ರೈತರ ಬಗ್ಗೆ ಒಂದು ರೀತಿ ಅಸಡ್ಡೆ. ಇವತ್ತು ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಒಂದು ರೀತಿ ಬೆಂಗಳೂರಿಗೆ ಸೀಮಿತ ಆಗಿದೆ. ಚಳಿಗಾಲದ ಅಧಿವೇಶನ ಬೆಳಗಾವಿಗೆ ಬರ್ತಾರೆ ಅನ್ನೋದು ಬಿಟ್ಟರೆ ಯಾವುದೇ ಸಂದರ್ಭದಲ್ಲಿ ಸಚಿವರಾಗಲಿ, ಉಸ್ತುವಾರಿ ಸಚಿವರಾಗಲಿ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಸರ್, ಈಗ ಪ್ರಮುಖವಾಗಿ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ, ನಾವು DC ಅವ್ರನ್ನ ಬಿಟ್ಬಿಟ್ಟಿದ್ದೀವಿ, ಅವರೇ ಮಾತಾಡ್ತಾರೆ, ಅವರೇ ಎಲ್ಲ ಸೆಟಲ್ ಮಾಡ್ತಾರೆ. ಯಾಕೆ ಸತೀಶ್ ಜಾರಕಿಹೊಳಿ ಅವರು 2 ಕಾರ್ಖಾನೆ ಮಾಲೀಕರಿದ್ದಾರೆ, ಅವರೊಂದು ಮನಸ್ಸು ಮಾಡಿದ್ರೆ ಆಗ್ತಾ ಇತ್ತೇನೋ ಅಂತ ಮಾಡ್ತಾರೆ ರೈತರ ಜೊತೆ ಅನ್ನೋದಾದ್ರೆ, ನಾನು ಗೌರವಾನ್ವಿತ ಸಚಿವ ಸತೀಶ್ ಜಾರಕಿಹೊಳಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಮುಖ್ಯಮಂತ್ರಿಗಳು ಮನವೊಲಿಸಿ ಹೋಗಿ ರಾಜ್ಯಪಾಲರ ಇಡೀ ಸಚಿವ ಸಂಪುಟ ರಾಜೀನಾಮೆ ಕೊಟ್ಟು ಬರಲಿ. ಇವ್ರ ಯೋಗ್ಯತೆಗೆ, ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋಕ್ಕಾಗಲ್ಲ, DC ಅವರೇ ಪರಿಹಾರ ನೀಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಹಾಕಿರ್ಬೇಕಾಗಾದ್ರೆ ಈ ರೀತಿ ಬೇಜವಾಬ್ದಾರಿತನದ ಹೇಳಿಕೆಯನ್ನ ಬಿಟ್ಟು ರೈತರು ಇಲ್ಲಿ ಬಂದ್ಬಿಟ್ಟು ಗುರ್ಲಾಪುರ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಏನು ಪ್ರದೇಶದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆ ಪ್ರತಿಭಟನೆಗೆ ಹೋಗಿ ಅವರ ಹವಾಲನ್ನು ಸ್ವೀಕಾರ ಮಾಡಲಿ, ಪರಿಹಾರ ಕೊಡಲಿ ರಾಜ್ಯ ಸರ್ಕಾರ. ತತ್ಕ್ಷಣ ಸರ್ಕಾರಿ ಸಕ್ಕರೆ ಮಾಲೀಕರು ಇರ್ಬೋದು, ಕಾರ್ಖಾನೆ ಮಾಲೀಕರು ಇರ್ಬೋದು, ರೈತ ಮುಖಂಡರನ್ನು ಕೂರಿಸಿ ಪರಿಹಾರ ಕಂಡುಕೊಳ್ಳಿ. ಅದು ಬಿಟ್ಟು ಇವತ್ತು ಡೆಡ್ಲೈನ್ ಕೊಟ್ಟಿದ್ದೀರಿ, ಇವತ್ತು ಡೆಡ್ಲೈನ್ ಕೊಟ್ಟಿದ್ದೀರಿ ಸರ್ 5 ಗಂಟೆವರೆಗೂ. ಸೊ ಮುಂದೆ ಯಾವ ರೀತಿ? ಮುಂದೆ ಏನಾಗುತ್ತೆ ಅದು ನನ್ನ ಕೈಲೂ ಇಲ್ಲ, ಯಾರ ರೈತ ಮುಖಂಡರ ಕೈಲೂ ಇಲ್ಲ. ರೈತರ ಒಂದು ತಾಳ್ಮೆಯ ಕಟ್ಟೆ ಹೊತ್ತು ಒಡೆದು ಹೋಗ್ತಾ ಇದೆ. ಹಾಗಾಗಿನೇ ನೆನ್ನೆ ಪಾಪ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪ್ರಯತ್ನವೂ ಕೂಡ ಆಗಿರುವಂಥದ್ದು. ಹಿಂದೆ 2014ರಲ್ಲಿ ವಿಠಲ್ ಅರ್ಬಾವಿ, ನಿಮಗೆ ಗೊತ್ತಿದೆ, ಕಣ್ಮುಂದೆ ಇದೆ, ಪಾಪ ಆತ್ಮಹತ್ಯೆ ಮಾಡಿಕೊಂಡ್ರು, ಪ್ರಾಣ ಕಳ್ಕೊಂಡ್ರು. ಇವೆಲ್ಲ ಉದಾಹರಣೆಗಳು ಕಣ್ಮುಂದೆ ಇದ್ದರೂ ಸಹ ಸರ್ಕಾರ ಈ ರೀತಿ ವರ್ತನೆ ಇದೆಯಲ್ಲ, ಇದು ಖಂಡಿತ ಶೋಭೆ ತರೋದಿಲ್ಲ. ರೈತರಿಗೆ ಇವತ್ತು ಮಾನವೀಯತೆ ದೃಷ್ಟಿಯಿಂದ ಅವರ ಸಮಸ್ಯೆಗೆ ಸ್ಪಂದನೆ ಮಾಡಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಹೋರಾಟಕ್ಕೆ ನಾವು ಕೂಡ ಅದು ಯಾವ ಮಟ್ಟಕ್ಕಾದರೂ ಹೋರಾಟ ಹೋಗಿ ನಾವು ಜೊತೆಲಿ ಇರ್ತೇವೆ. ಇವತ್ತು BJP ಅವರು ಎಲ್ಲರೂ ಸೇರಿಕೊಂಡು ಬೆಂಬಲ ಕೊಟ್ಟಿದ್ರಿ. ಸೊ ಈ ಬೆಂಬಲ ಇವತ್ತಿನ ದಿನಕ್ಕೆ ಮಾತ್ರ ಇರುತ್ತೆ ಅಥವಾ ನಾಳೆನೂ ಇವ್ರ ಜೊತೆ ಕೈ ಜೋಡಿಸ್ಕೊಂಡು ಇವ್ರ ಜೊತೆ ಹೋರಾಟ ಕಂಟಿನ್ಯೂ ಆಗುತ್ತೆ? ಘೋಷಣೆ ಮಾಡಿದ್ದೇನೆ. ಪಾಪ ರೈತ ಮುಖಂಡರು ಕೂಡ ನಾನು ಬಂದು ಒಂದು ತಾಸು ಕೂತ್ಕೊಂಡು ಹೊರಟೋಗ್ತೇನೆ ಅನ್ನುವ ಭಾವನೆಯಲ್ಲಿ ಅವರು ಕೂಡ ಇದ್ದರು. ನಾನು ಹೇಳಿದ್ದೇನೆ, ಈಗಾಗಲೇ 5 ಗಂಟೆ ತನಕ ಒಂದು ಡೆಡ್ಲೈನು ಕೂಡ ಕೊಟ್ಟಿದ್ದೇನೆ. ನಾಳೆನೂ ಕೂಡ ನಾನು ಇಲ್ಲೇ ಇರ್ತೇನೆ, ನಿಮ್ಮ ಜೊತೆಲಿ ಇರ್ತೇನೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಈಗಾಗಲೇ ಅವ್ರ ಜೊತೆಲಿ ಇರ್ತೇನೆ, ಖಂಡಿತ ಇರ್ತೇನೆ ನಾನು. ಸೊ ಇದಿಷ್ಟು ವಿಜೇಂದ್ರ ಅವರು ಹೇಳುವಂಥದ್ದು. ಎಂತಂದರೆ ಸರ್ಕಾರ ತಕ್ಷಣವೇ ಅಂತಂದರೆ ಎಂಟ್ರಿ ಆಗಬೇಕು, ರೈತರ ಸಮಸ್ಯೆಗೆ ಬಗೆಹರಿಸುವಂಥ ಕೆಲಸ ಆಗಬೇಕು. ಇಲ್ಲ ಅಂತಂದರೆ ನಾಳೆನೂ ಕೂಡ ಈ ಒಂದು ಹೋರಾಟದಲ್ಲಿ ನಾನು ಭಾಗಿಯಾಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.